ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ನನ್ನ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತೇನೇನು ಮಾಡ್ತೀನಿ, ಇವತ್ತಿನ ಹಬ್ಬದ ದಿವಸ ಈ ಸೀರಿಯಲ್ ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಹಾಗೆ ಹಬ್ಬನ ಆಚರಿಸೋಣ. ನೀವು ಯಾವ ರೀತಿ ಮಾಡಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೆ 4:30 ಟೈಮ್ ಆಗಿದೆ. ಬಟ್ ಆದರೆ 3 ನನಗೆ ನಿದ್ದೆ ಬರಲಿಲ್ಲ. ಆಯಿತು ಸರಿ, ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ, ಇವತ್ತು ಹಬ್ಬ ಇದೆಯಲ್ವ ಅಂದ್ಬಿಟ್ಟು ನೈಟ್ ಮಲಗಿದ್ದೆ. ನಾನು ತೋರಣ ಎಲ್ಲ ಕಟ್ಟಿ 12 ಮಲ್ಕೊಂಡಿದ್ದು. 11:30 12ಗೆ ಇನ್ನು ನಿದ್ದೆ ಮಾಡಿದ್ದೆ ಒಂದು 3 ಅವರ್ಸ್. 11 ಅಂದರೆ ಅಲ್ಲಿಗೆ ಒಂದು 3-4 ಅವರ್ಸ್ ನಿದ್ದೆ ಮಾಡಿದ್ದೀನಿ. ಇನ್ನು ಹಬ್ಬ ಹುಣ್ಣಿಮೆ ಅಂದರೆ ನಾನು ಬೇಗ ಎದ್ದೇಳೋದು, ಯಾವಾಗೂ ಕೂಡ ಪಟ ಅಂತ ಎದ್ದು ಕೆಲಸ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಇನ್ನು ಫೇಸ್ ವಾಶ್ ಮಾಡ್ದೇ ನನ್ನ ಫೇಸ್ನ ತೋರಿಸ್ತಾ ಇದ್ದೀನಿ, ಏನು ಅಂದ್ಕೊಬೇಡಿ. ಇನ್ನು ಅಂತ ಬಿಸಿನೀರನ್ನ ಕಾಯಕ್ಕಿಟ್ಟು ಇನ್ನು ಪಾರ್ಕೆನ ತೊಗೊಂಡು ಕಸ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಬೇಗ ಬೇಗ ತೋರಿಸ್ಬಿಡ್ತೀನಿ, ನಾನೆಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ನಾನು ನೈಟೇ ಗುಡಿಸಿ ಎಲ್ಲ ಒರೆಸಿದ್ದೆ ಆಲ್ರೆಡಿ. ಬಟ್ ಆದರೆ ಮಾರ್ನಿಂಗ್ ಒಂದು ಸರಿ ಕೂಡ ನನ್ನ ಮಕ್ಕಳಿದ್ದಾರಲ್ಲ, 2 ಪುಟಾಣಿ ಮುದ್ದು ಮಕ್ಕಳು ಮನೆ ತುಂಬ ಸಾಮಾನು ಚೆಲ್ತಾನೆ ಇರ್ತಾರೆ, ಮನೆ ತುಂಬ ಗಲೀಜು ಮಾಡ್ತಾನೆ ಇರ್ತಾರೆ. ನಿಜವಾಗ್ಲೂ ಎಷ್ಟು ಸರಿ ಗುಡಿಸ್ತೀನೋ ಅದೆಷ್ಟು ಸರಿ ಒರೆಸ್ತೀನೋ ಗೊತ್ತಿಲ್ಲ. ಇನ್ನು ಮಲಗಿದ್ದಾಗ ಎಷ್ಟು ಸರಿ ನನಗೆ 3 ಎಚ್ಚರ ಮಾಡಿದೆ. ಈ ಗೊಂಬೆ 2 ಗೊಂಬೆನ ವಾಶ್ ಮಾಡಿ ಮನೆ ಕ್ಲೀನ್ ಮಾಡುವಾಗ ವಾಶ್ ಮಾಡಿದ್ದೆ. ಅದರೊಳಗಡೆ ಇರೋಂಥ ಶೆಲ್ ಬಂದು ಇವತ್ತು ನಾನು ನಿದ್ದೆ ಮಾಡಬಾರ್ದಂತೇ ಅದು ಎಬ್ಬರಿಸ್ತಾ ಇದೆ. ಸುಮ್ಮನೆ ಆಟೋಮೆಟಿಕ್ಕಾಗಿ ಆನ್ ಆಗ್ತಾಯಿದೆ. ಇನ್ನು ನಾನು 3 ಎಬ್ಬರಿಸಿದೆ ಫಸ್ಟು ಆ ಗೊಂಬೆ. ಅದಕ್ಕೆ ಆ ಗೊಂಬೆಲಿರೋ ಶೆಲ್ಲೆಲ್ಲ ತೆಗೆದು ಬಿಸಾಕ್ಬಿಟ್ಟು ಆ ಗೊಂಬೆಗೆ ವಾರ್ನ್ ಮಾಡಿದೆ. ಅಂದರೆ ಒಬ್ಬೊಬ್ಬರೇ, ನಾನಂತೂ ಈಗಂತೂ ಭಯ ಪಡೋ ವ್ಯಕ್ತಿನೇ ಅಲ್ಲ. ನಾನು ಭಯ ಪಡೋದಿಲ್ಲ, ಅದು ಏನಾಯಿತು ಅಂತ ಮುಂದೆ ಹೋಗಿ ನುಗ್ತೀನಿ. ಆದರೂ ಕೂಡ ಸುಮ್ಮನೆ ಸೌಂಡ್ ಬರ್ತಾನೆ ಇರುತ್ತೆ, ಯಾಕೆ ಅಂದ್ಬಿಟ್ಟು ಅದರಲ್ಲಿರುವಂಥ ಶೆಲ್ ತೆಗೆದು ರಿಮೂವ್ ಮಾಡಿದೆ. ಇನ್ನು ಈ ವರ್ಷ ನನಗೆ ಮನೆಗೆ ಬಂದಿರೋಂಥ ಗಾಡಿ ಇದು ಸ್ಕೂಟಿ. ನಾನಿದು ವೆಯ್ಟ್ ಮಾಡಿ TVS ಜುಪಿಟರ್ನ ತೊಗೊಂಡಿದ್ದೀನಿ. ನನಗೆ ಬಂದು ಇದು ಕಂಫರ್ಟಬಲ್ ಆಗಿದೆ, ಅಂದರೆ ತುಂಬ ಅಡ್ಜಸ್ಟಬಲ್. ನನಗೆ ವೆಯ್ಟ್ ಅನಿಸೋದಿಲ್ಲ. ನಾರ್ಮಲ್ ಸ್ಕೂಟಿ ವೆಯ್ಟ್ ಇದೆ ಅನಿಸುತ್ತೆ ನನಗೆ. ನಾನೇ ಒಬ್ಬಳೇ ಇದನ್ನು ಮೇಂಟೈನ್ ಮಾಡ್ತೀನಿ. ಇನ್ನು ಮನೆ ಬಾಗಿಲು ಕಸ ಗುಡಿಸ್ಬೇಕು. ಹಾಗಾಗಿ ಈ ವರ್ಷ ನನಗೆ ಮಹಾಲಕ್ಷ್ಮಿ ತಾಯಿ ದೇವರು ನನಗೆ ಒಳ್ಳೇದು ಮಾಡಿದೆ ಅಂದರೆ ಗಾಡಿ ಕೊಟ್ಟಿದೆ. ಈ ವರ್ಷ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಗಾಡಿ ತೊಗೊಂಡಿದ್ದೀವಿ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಕೂಡ ಆಗಿದೆ. ಇದೆಲ್ಲನೂ ಕೂಡ ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೇವರಿಂದನೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ಕ್ವಿಕ್ಕಾಗಿ ಮನೆ ನಿಭಾಯಿಸ್ತೀವಿ, ಎಷ್ಟು ಚೆನ್ನಾಗಿ ದೇವ್ರನ್ನ ನಂಬ್ತೀವಿ, ನಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಳ್ಳೇದು ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂದರೆ ಎಲ್ಲನೂ ಕೂಡ ನಮ್ಮಿಂದನೇ ಸಾಧ್ಯ, ದೇವರಿಂದನೇ ಸಾಧ್ಯ. ಎಲ್ಲ ನಾನು ದೇವ್ರನ್ನ ತುಂಬಾ ನಂಬ್ತೀನಿ. ನಾವು ಇಷ್ಟೆಲ್ಲ ಜೀವಿಸ್ತಾ ಇದ್ದೀವಿ ಭೂಮಿ ಮೇಲೆ, ಎಲ್ಲ ನಮಗೆ ಒಳ್ಳೇದಾಗ್ತಿದೆ ಅಂದರೆ ನಿಜವಾಗ್ಲೂ ಅದೆಲ್ಲ ದೇವರಿಂದನೇ ಸಾಧ್ಯ. ಒಂದು ಕಾಲದಲ್ಲಿ ನಾನು ಒಂದು 10 ರೂಪಾಯಿಗೆಲ್ಲನೂ ಕೂಡ ಒದ್ದಾಡಿದ್ದೀನಿ. ಅಂದರೆ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋವಂಥದ್ದು. ಇವಾಗ ನನ್ನ ಕೈಲಿ ದುಡ್ಡೆಲ್ಲ ಓಡಾಡ್ತಿದೆ. ಯೂಟ್ಯೂಬ್ ಫಸ್ಟ್ ಪೇಮೆಂಟು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನೆಲ್ಲ ಮಾಡಿದ್ದೀನಿ. ಎಲ್ಲನೂ ನನಗೆ ತುಂಬ ಸಂತೋಷ ಕೊಡುತ್ತೆ. ಮನೆಯಲ್ಲಿ ಎಲ್ಲ ಪ್ರತಿಯೊಂದು ವಸ್ತುನೂ ಕೂಡ ತೊಗೊಂಡಿದ್ದೀವಿ. ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, TV ಆಗಿರ್ಬೋದು, ಇದೆಲ್ಲನೂ ನಾವು ಇವಾಗ 4 ವರ್ಷ ಆಗಿದೆ ನಾವು ಸಪ್ರೇಟಾಗಿ. ಎಲ್ಲನೂ ಇದೆಲ್ಲ ಹೊಸ್ದಾಗೆ ತೊಗೊಂಡಿದ್ದು ನಾವು. ಏನೋ ಒಳ್ಳೆಯದಾಗಿದೆ ನಮ್ಮ ಲೈಫಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೇವರಿಂದನೇ ಸಾಧ್ಯ, ನಾನು ನಂಬಿರೋಂಥ ದೇವರಿಂದ. ಇನ್ನು ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು ಯೂಸ್ ಮಾಡಿ, ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ದೇವ್ರ ಪಾತ್ರೆನೂ ವಾಶ್ ಮಾಡ್ಕೊಂಡ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಇದು ಯಾವ ರೀತಿ ಅಂದರೆ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ. ಜಸ್ಟು ಒಂದು ½ ಅನ್ ಅವರಲ್ಲಿ ಇಷ್ಟೆಲ್ಲ ಪಾತ್ರೆನ ವಾಶ್ ಮಾಡ್ಕೋಬೋದು. ಅದಂತೂ ನಿಜಾನೇ. ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಂತಲೇ ಹೇಳ್ತಿದ್ದೆ. ಬಟ್ ಅದು ಚೆನ್ನಾಗಿದೆ. ಬಟ್ ನನಗಿಷ್ಟು ಪಾತ್ರೆ ವಾಶ್ ಮಾಡೋಕ್ಕೆ ಅರ್ಧ ಬಾಟಲ್ ಖಾಲಿಯಾಗಿದೆ. ಮನಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ನಾನು ಬಂದು ನಿಂಬೆ ಫಸ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಿ ಸಬ್ಬೀನ ಹಾಕಿ ವಾಶ್ ಮಾಡಿಬಿಡ್ತಿದ್ದೆ. ನೋಡ್ಬೋದು ನೀವು ಯಾವ ರೀತಿ ಕ್ಲೀನಾಗಿದೆ ಅಂತೇಳಿ. ಲೆಮನ್ ಉಪ್ಪು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಸಬ್ಬೀನ ಹಾಕಿ ವಾಶ್ ಮಾಡ್ತಿದ್ದೆ ಇಷ್ಟು ದಿವಸ. ನನಗೆ ಇದು ಕೂಡ ರಿಸಲ್ಟ್ ಸಿಕ್ಕಿದೆ. ಬಟ್ ಆದರೆ ಬೇಗ ಖಾಲಿ ಆಗುತ್ತೆ ನಾವು ಕೊಟ್ಟಿರೋಂಥ 200 ಅಮೌಂಟ್ ಅಂತ ನನಗೆ ಅನಿಸಿದ್ದು. ಬಟ್ ಆದರೆ ಪ್ರಾಡಕ್ಟ್ ಚೆನ್ನಾಗಿದೆ. ಇನ್ನು ನಾನು ಇದನ್ನೇ ಎಲ್ಲನೂ ಈ ಥರ ಅರೇಂಜ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ದೇವ್ರ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಣ್ಣೆಲ್ಲ ಇಟ್ಕೊಂಡು ಬೇಗ ತೋರಿಸ್ತಾ ಇದ್ದೀನಿ. 1 ಬೈ 1 ನಾನು ನಿಮಗೆ ತೋರಿಸ್ತಾ ಹೋದರೆ 1 ಅವರ್ ವಿಡಿಯೋ ಹೋಗುತ್ತೆ.
ಹಾಗಾಗಿ 15 ಮಿನಿಟ್ಸ್ ಒಳಗಡೆ ನಾನು ವೀಡಿಯೋ ಮಾಡಬೇಕು ನನ್ನ ವ್ಲಾಗ್ಸ್ ಅಂತ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಹಣ್ಣು ಹಂಪಲು ಹೂವನ್ನೆಲ್ಲ ಇಟ್ಟು ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ. ನಾನು 3 ವರ್ಷದಿಂದ ಈ ರೀತಿಯೇ ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ಮನುಷ್ಯ ನೆಕ್ಸ್ಟ್ ವರ್ಷ ದೊಡ್ಡವನಾದ್ಮೇಲೆ ಸ್ವಲ್ಪ ದೇವ್ರನ್ನ ಹಾಲೆಲಿಟ್ಟು ಪೂಜೆ ಮಾಡೋಣ, ಸೀರೆ ಎಲ್ಲ ಉಡಿಸಿ ಮಕ್ವಾಡ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂಥೇಳಿ ಈ ವರ್ಷ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ದೇವ್ರಿಗೆ ಆಡಂಬರ ಅವಶ್ಯಕತೆ ಇಲ್ಲ. ನನ್ನ ಅಭಿಪ್ರಾಯ, ನಮ್ಮ ಹತ್ರ ಏನಿದೆಯೋ ಅದನ್ನು ಮನಸ್ಸಾರೆ ಇಟ್ಟು ದೇವ್ರ ಹತ್ರ ಬಾಮ್ಮ ನಮ್ಮ ಮನೆಗೆ, ನನ್ನ ಹತ್ರ ಏನಿದೆಯೋ ಅದನ್ನು ಇಟ್ಟು ಒಂದು ಪೂಜೆನ ಸಲ್ಲಿಸಿದ್ದೀನಿ, ಬರ್ತೀಯಾ ನಮ್ಮ ಮನೆಗೆ ಬಾಮ್ಮ ಅಂತ ಕೇಳ್ಕೊಡಿ. ನಿಜವಾಗ್ಲೂ ಬಡವ್ರಿಗೆ ತಾಯಿ ಒಲಿಯೋದು ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಮನಸ್ಸು, ಒಳ್ಳೆ ಜೀವನನ, ಒಳ್ಳೆ ದಾರಿನ ರೂಪಿಸ್ಕೊಂಡಿರೋರಿಗೆ ದೇವರು ಒಲಿದು ಮುಂದೆ ಕೈ ಬಿಡ್ದಂಗೆ ಜೀವನ ಮಾಡಿಸ್ತಾರೆ ಅನ್ನೋದಕ್ಕೆ ನನ್ನ ಜೀವನನೇ ಸಾಕ್ಷಿ ಅಂತ ತಿಳ್ಕೊಬೋದು. ನಾನು ದೇವ್ರನ್ನ ನಂಬಿದ ಮೇಲೆ ನನ್ನ ಲೈಫಲ್ಲಿ ಎಲ್ಲನೂ ಕೂಡ ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತಾ ಇದೆ ಅಲ್ವಾ. ನಾನಂತೂ ಪೂಜೆ ಮಂತ್ರಗಳೆಲ್ಲ ಹೇಳಿ 6:30 ಆಗಿದೆ ನನ್ನ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ. 4:30 ಸ್ಟಾರ್ಟ್ ಮಾಡಿ 5:30 6:30 ಒಳಗಡೆ ಕಂಪ್ಲೀಟ್ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ತಾವರೆ ಹೂವಿನ ರಂಗೋಲಿನ ಹಾಕ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ತಾನೇ ಬೆಳಕಾಗಿದೆ. ನಾನು 6:30ಗೆ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ. ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಯಾರೂ ಎದ್ದಿಲ್ಲ, ನಾನು ಒಬ್ಬಳೇ ಎದ್ದಿರೋದು. ನನ್ನ ಅಕ್ಕಪಕ್ಕ ಯಾರೂ ಎದ್ದಿಲ್ಲ. ಅಷ್ಟು ಬೇಗ ನಾನು ಪೂಜೆ ಮಾಡ್ತಿದ್ದೆ. ಇಷ್ಟು ಬೇಗ ಪೂಜೆ ಆಗೋಯ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ದಾರೆ, ಇಷ್ಟು ಬೇಗ ಪೂಜೆ ಮಾಡಿಬಿಟ್ಟ ನೀನು ಹಾಗೆ ಹೀಗೆ ಅಂತ. ಓನರ್ ಆಂಟಿ, ಎದುರುಗಡೆ ಮನೆಯವರೆಲ್ಲ, ಹೌದು ಆಂಟಿ, ನಾನು 4 ಗಂಟೆಗೆ ಎಚ್ಚರ ಆಗಿಬಿಡ್ತು, ಹಾಗಾಗಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಅಂತ ಹೇಳಿದೆ. ಇನ್ನು ನನ್ನ ಮಕ್ಕಳು 8 ಗಂಟೆಗೆ ಎದ್ದೇಳೋದು. ಇನ್ನು 6:30 ಅಲ್ವಾ, ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಾನು ಬಂದು ಯಾವುದೇ ರೀತಿಯಾದಂಥ ದೇವ್ರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಮೇಕಪ್ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ಜಸ್ಟ್ ಸ್ನಾನ ಮಾಡಿ ತಲೆ ಕಟ್ಟಿದ್ದು ಫಸ್ಟ್ ದೇವ್ರ ಮನೆಗೆ ಹೋಗಿ ನಾನು ಪೂಜೆನ ಮಾಡ್ಕೊತೀನಿ. ಆಮೇಲೆ ಬಂದು ನಾವು ಬಿಂದಿನ ಇಟ್ಕೊಳ್ಳೋದು, ತಲೆ ಬಚ್ಕೊಳ್ಳೋದು, ಇದೆಲ್ಲ ಆಮೇಲೆ ನಾನು ಮಾಡೋವಂಥದ್ದು. ಫಸ್ಟು ಹೇಗಿದ್ದೀನೋ ಹಾಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಗೆ ಎಂಟ್ರಿ ಆಗಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಂದು ನಾನು ರೆಡಿ ಆಗುವಂಥದ್ದು. ತಲೆ ಬಚ್ಕೊಳ್ಳೋದಾಗಿರ್ಬೋದು, ಏನಾದರೂ ಫೇಸ್ಗೆ ಅಪ್ಲೈ ಮಾಡೋವಂಥದ್ದು. ಇನ್ನು ಮನೇನ ನೋಡೋದಕ್ಕೆ ಖುಷಿ ಆಗುತ್ತಲ್ಲ, ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಕ್ಲೀನಾಗಿ ಇಟ್ಕೊತೀನಿ ನಾನು. ಪ್ರತಿದಿನ ನಾನು ಮನೆ ಗುಡಿಸಿ ಒರೆಸಿ, ಲಕ್ಷ್ಮೀ ದೇವಿಗೆ ಸ್ವಚ್ಛತೆಯೇ ಮೇಯ್ನ್ ಮುಖ್ಯ. ನಾವು ಮನೇಲಿ ಎಲ್ಲ ಕೆಲಸ ಹೇಗೆ ನಿಭಾಯಿಸ್ತೀವೋ, ದೇವ್ರನ್ನ ಎಷ್ಟು ಭಕ್ತಿಯಿಂದ ಪ್ರೀತಿಸ್ತೀವೋ ಅಷ್ಟೇ ಮನೆ ಶುದ್ಧವಾಗಿದ್ರೇ ಮಹಾಲಕ್ಷ್ಮಿ ತಾಯಿ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ನಂದು. ನಮ್ಮ ಅಮ್ಮನೂ ಕೂಡ ಇದೇ ಥರನೇ, ಮನೆ ಯಾವಾಗೂ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಯಾವಾಗೂ ಹೇಳಿ ಕೊಟ್ಟಿರೋದು ನನಗೆ. ಅವ್ರು ಏನು ಪಾಲಿಸ್ಕೊಂಬಂದಿದ್ದಾರೋ ನಾನು ಅದೇ ರೀತಿ ಪಾಲಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಶ್ರೀಮಂತರ ಮನೆಗೂ ಮಹಾಲಕ್ಷ್ಮಿ ಒಲಿತಾರೆ, ಬಡವರು ಮನೆಗೂ ಒಲಿತಾರೆ. ಅವ್ರವ್ರ ಅನುಕೂಲ ತಕ್ಕನಂಗೆ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆನ ಮಾಡ್ತಾರೆ. ನನ್ನ ಕೈಲಾಗಿರೋಷ್ಟು ನಾನು ಪೂಜೆನ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಪೂಜೆ ಮಾಡ್ಕೊಳ್ಳೋತ್ತೋ ಅಷ್ಟು ಸಂತೋಷ ಪಡಿ. ಇನ್ನು ನನ್ನ ಮಗಳಿಗೆ ಕೇಸರಿ ಬಾತ್ ಇಷ್ಟ ಅಂತೇಳಿ ಉಪ್ಪಿಟ್ಟು ಕೇಸರಿ ಬಾತನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ಹಾಲಾಕಿ ಪಾಯಸನ ಮಾಡಿ ಇಟ್ಕೊಂಡಿದ್ದೀನಿ. ಶಾವಿಗೆ ಪಾಯಸ, ಹಾಲು ಶಾವಿಗೆ ಪಾಯಸನ ಮಾಡಿ ಇಟ್ಕೊಂಡೆ. 1 ಅವರ್ ಒಳಗಡೆ ನಂದು ಕೇಸರಿ ಬಾತ್, ಉಪ್ಪಿಟ್ಟು, ಪಾಯಸ, ಸ್ವಲ್ಪ ಬೋಂಡ, ಸ್ವಲ್ಪ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ನೋಡಿ, ನಾನು ಹೆಸರುಬೇಳೆ, ಮಿಕ್ಸ್ ಫ್ರೂಟ್ಸ್, ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಇದರಲ್ಲಿ ಸೋರೆಕಾಯಿ, ಕ್ಯಾರೆಟು, ಬೀಟ್ರೋಟು ಮತ್ತು ಆಲೂಗೆಡ್ಡೆ ಎಲ್ಲನೂ ಹಾಕಿ ಸಾಂಬಾರು ಪೌಡರ್ ಹಾಕಿ ಸಾಂಬಾರನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1.5 ಅವರ್ ಒಳಗಡೆ 8 ಗಂಟೆ ಒಳಗಡೆ ಅಡುಗೆ ರೆಡಿ. ದೇವ್ರ ಮನೆ ಕೆಲಸದಲ್ಲಿ ದೇವ್ರ ಪೂಜೆನೂ ರೆಡಿ ಆಯಿತು. ಇನ್ನೂ ಯಾರೂ ಎದ್ದಿಲ್ಲ ನಮ್ಮ ಮನೆಯಲ್ಲಿ. ಎದ್ದರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡೋದಷ್ಟೇ. ನಮ್ಮೆಲ್ಲ ಕೆಲಸಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ, ಎಷ್ಟು ಇದ್ರಾಗಿ ಮಾಡ್ತೀವೋ ಅಷ್ಟು ನಮಗೆ ಇದಾಗೋವಂಥದ್ದು. ಇನ್ನು ಎಲ್ಲನೂ ಮಾಡಿ ಸಂಜೆ 4 o'clock ಆಗಿ ಹೊರಗಡೆ ಬಂದಿದ್ದೆ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ. ಅಂದರೆ ಸ್ವಲ್ಪ ದೇವ್ರ ಎಣ್ಣೆ ಎಲ್ಲ ಬೇಕಾಗಿತ್ತು. ದೇವ್ರದ್ದು ಅಂದರೆ ಈಗ ಅರ್ಶಿನ ಕುಂಕುಮ ಕೊಡಬೇಕಲ್ಲ, ಅಲ್ಲೆಲ್ಲನೂ ತೊಗೋಬೇಕು ಅಂಥೇಳಿ ಸ್ವಲ್ಪ ಬಳೆ, ಎಲೆಗಳೆಲ್ಲ ಶಾರ್ಟೇಜ್ ಇತ್ತು. ನಾನು ಅದೆಲ್ಲ ತೊಗೊಂಡು ಹೋಗೋಣ, ಧೂಪ ಎಲ್ಲನೂ ಅಂತ ತೊಗೊಂಡು ಬರೋದಕ್ಕೆ ಬಂದಿದ್ದೆ. ಇನ್ನು ಪ್ರತಿದಿನ ದೇವ್ರ ಮನೇಲಿ ದೇವ್ರ ದೀಪ ಉರಿಬೇಕಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆನೂ ಬೇಕಾಗಿತ್ತು, ಹಾಗಾಗಿ ಬಂದೆ. ಇನ್ನು ಸ್ಯಾರಿನ ವೇರ್ ಮಾಡಿದ್ದೀನಿ ನೋಡಿ, ಯಾವ ಥರ ಕಾಣ್ತಾ ಇದ್ದೀನಿ ಅಂತ ನೀವೇ ಹೇಳಬೇಕು.
ಈ ಸ್ಯಾರಿ ಅಂತೂ ತುಂಬ ಜನ ಕೇಳಿದರು, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ನಮ್ಮ ಓನರ್ ಆಂಟಿ ತುಂಬ ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿದೆ ಅಂತ ಅದೆಷ್ಟು ಸರಿ ಹೇಳಿದ್ರೋ ಗೊತ್ತಿಲ್ಲ. ಇನ್ನು ಲಿತಿಮ್ಮ ರೆಡಿಯಾಗಿ ಹೊರಗಡೆ ನಿಂತಿದ್ದಾಳೆ. ಒಂದು ಬೇಜಾರು ಕೆಲಸ ಏನು ಮಾಡಿದ್ದಾರೆ ಅಂದರೆ ಈ ಸರಿ ರೋಡನ್ನ ಇವತ್ತೇ ಹಾಕ್ತಾಯಿದ್ದಾರೆ. ನಮಗೆ ತುಂಬ ಬೇಜಾರಾಯಿತು ನನಗೆ ಇದಂತೂ. ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಹೆಣ್ಮಕ್ಳು ಎಲ್ಲ ಹೊರಗಡೆ ಓಡಾಡೋದಿರುತ್ತೆ, ಅಂಥದ್ರಲ್ಲಿ ಮನೆ ಮುಂದೆ ರೋಡ್ ಆಗ್ತಾ ಇರೋದು ನನಗಿಷ್ಟ ಆಗಿಲ್ಲ. ಇನ್ನು ಈ ಸೀರೆ ಅಂತೂ ನನಗೆ ಇಷ್ಟ ಆಗೋಯಿತು, ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿದೆ ಕಾಂಟ್ರಾಸ್ಟ್ ಕಲರಲ್ಲಿ. ಸೀರೆಗಂತೂ ನಾನಂತೂ ತುಂಬ ಲವ್ ಮಾಡ್ತಾಯಿದ್ದೀನಿ ಸೀರೆಯಲ್ಲಿ, ತುಂಬ ಚೆನ್ನಾಗಿ ಕಾಣ್ತಾಯಿದೆ ಅಂತ. ಒಂದು ಬೇಜಾರು ರೋಡನ್ನ ಇವತ್ತೇ ಹಾಕ್ತಾಯಿದ್ದಾರೆ, ಸಿಮೆಂಟ್ ಎಲ್ಲ ಕಲಿಸ್ಕೊಂಡು ಮನೆ ಮುಂದೆ ಸೌಂಡ್ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಬೆಳಿಗ್ಗೆ ಒಂದು 10 o'clock ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಸೌಂಡು ಮನೆ ಮುಂದೆ. ಇನ್ನು ಅವರೆಲ್ಲ 6 ಗಂಟೆಗೆ ಹೋದರು. ಇನ್ನು ಗೋಧೂಳಿ ಲಗ್ನ ಅಂತ ಬರುತ್ತಲ್ಲ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಡಿದ್ದೆ 5:30. ಈಗ ಬಂದು ನಾನು ಸಂಜೆ 6 ಗಂಟೆಗೆ ದೀಪನ ಹಚ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮನೆಗೂ ಹೋಗ್ಬೇಕಲ್ಲ, ಎಲ್ಲ ಮುತ್ತೈದರನ್ನ ಕರೆದು ಎಲ್ಲರಿಗೂ ಅರಿಶಿನ ಕುಂಕುಮ ಬಳೆ ಹೂವೆಲ್ಲ ಕೊಡಬೇಕಲ್ಲ, ಹಾಗಾಗಿ ನಾನು ಕೂಡ ಹೊರಗಡೆ ಹೋಗಬೇಕು. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಮನೆಗೆ ಕೂಡ ಹೋಗೋದು, ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಬೇಕು. ಇನ್ನು ನಾನಂತೂ ಬೀಜಾಕ್ಷರಿ ಮಂತ್ರನ ಯಾವಾಗೂ ಕೂಡ ಜಪಿಸ್ತೀನಿ. ಆ ಒಂದು ಅಷ್ಟಲಕ್ಷ್ಮಿ ದೀಪನ ಹಚ್ಚಿದ್ಕೆ ನಾನು ಭಕ್ತಿಯಿಂದ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆ ಮಾಡೋದಕ್ಕೆ ನನಗೆ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಒಳ್ಳೆಯದಾಗಲಿ. ಭಕ್ತಿಯಿಂದ ನಿಮ್ಮ ಹತ್ರ ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ. ನೀವು ಮನಸ್ಸು ತೃಪ್ತಿಯಾಗಲಿ ಸಾಕು. ಬೇರೆಯವ್ರಿಗೋಸ್ಕರ ನೀವು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ನನ್ನ ಹತ್ರ ಏನೂ ಇಲ್ಲ ಅಂತ ಕೊರ್ಗಕ್ಕೆ ಹೋಗಬೇಡಿ. ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ. ಚಿಕ್ಕ ದೀಪ ಇರ್ಬೋದು, ಚಿಕ್ಕ ಕಲಶ ಆಗಿರ್ಬೋದು, ಏನಿದೆಯೋ ನಿಮ್ಮ ಹತ್ರ ಯಾವ ಹಣ್ಣು ಕಾಯಿ ಏನಿದೆಯೋ ಅದು ಇಟ್ಟು ಪೂಜೆನ ಮಾಡಿ ಸಾಕು. ಭಕ್ತಿ ಇದ್ದರೆ ಸಾಕು, ಆಡಂಬರ ಅವಶ್ಯಕತೆ ಇಲ್ಲ ದೇವರಿಗೆ. ಇನ್ನು ಒಂದು ಮಂತ್ರಗಳನ್ನೆಲ್ಲ ಹೇಳಿ ನಾನು ಪೂಜೆ ಮಾಡಿದ್ದು 1/2 hour ಪೂಜೆ ಮಾಡ್ತೀನಿ. ನಿಜವಾಗ್ಲೂ ಈ ವರ್ಷ ನನಗೆ ಹೋದ ವರ್ಷ ಬಾಣ್ತಿಯಾಗಿದ್ದೆ, ಮನೀಷ್ಗೂ ಕೂಡ ಹುಷಾರಿರಲಿಲ್ಲ. ಈ ವರ್ಷ ಮನೀಶು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಈ ವರ್ಷ ನನಗೆ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತು. ಇನ್ನು ನಿಜವಾಗ್ಲೂ ಈ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡೋದ್ರಿಂದ ನನ್ನ ಮಗನೂ ಕೂಡ ಮಾತಾಡ್ತಿದ್ದಾನೆ, ನಡೀತಾ ಇದ್ದಾನೆ. ಎಲ್ಲ ಕೆಲಸಗಳು ನನಗೆ ಚೆನ್ನಾಗಿ ಆಗಿ ಬರ್ತಾಯಿದೆ. ಇನ್ನು ಧೂಪನ ಹಾಕಿ ಎಲ್ಲನ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸಂಜೆ ಟೈಮಲ್ಲಿ ಪೂಜೆನ ಮಾಡಿ ಎಲ್ಲರನ್ನೂ ಕರೆದು ಅರಿಶಿನ ಕುಂಕುಮ ಬಾಳೆಹಣ್ಣು ಎಲೆ ಅಡಿಕೆನ ಕೊಡುವಂಥದ್ದು. ಇನ್ನು ನಾವು ಕೂಡ ಎಲ್ಲ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಬರ್ಬೇಕು. ಇಲ್ಲಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಹೊರಗಡೆ ಸೌಂಡ್ ಆಗ್ತಾಯಿದೆ, ನಾನು ಮಾತಾಡ್ತಾ ಇದ್ದಾಗ ಅದು ಹೊರಗಡೆ ರೋಡ್ ಆಗ್ತಾಯಿದ್ದಾರಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಬಂದು ಹಬ್ಬನೇ ಇರಲಿಲ್ಲ. ನಿಜವಾಗ್ಲೂ ನಮ್ಮ ಅಮ್ಮ ಮನೆ ಸೈಡು ಹಬ್ಬನೇ ಮಾಡ್ತಾ ಇರಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಮಾಮೂಲಿ ಪೂಜೆ ಪುನಸ್ಕಾರ ಈ ಥರ ಮಾಡ್ತಿದ್ರು, ಯಾವಾಗೂ ಕೂಡ ಕೂರಿಸಿಲ್ಲ ನಮ್ಮ ಮನೆ ಸೈಡು. ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಪೂಜೆ ಎಲ್ಲ ಮಾಡುವಂಥದ್ದು. ಈಗ ನಾನು ಕಲಿತು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊತಾ ಇರೋವಂಥದ್ದು ವರಮಹಾಲಕ್ಷ್ಮಿ ಹಬ್ಬನ. ಇನ್ನು ಈ ಮನುಷ್ಯನ ಇಟ್ಕೊಂಡು ನಿಜ ಈ ಮನುಷ್ಯಗೆ ಎಲ್ಲ ಒಳ್ಳೆಯದಾಗಿದೆ. ಮನುಷ್ಯಗೆ ಓಡಾಡ್ತಾ ಇದ್ದಾನೆ, ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಅವನ ಹತ್ರ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದೇ ಗ್ರೇಟ್ ಅಂತ ಹೇಳ್ಬೋದು. ಇನ್ನು ಹಾಲಲ್ಲಿ ಕೂರಿಸಿ ಪೂಜೆನ ಮಾಡೋಣ ನೆಕ್ಸ್ಟ್ ವರ್ಷ ಅಂತ ನಾನು ಅಂದ್ಕೊಂಡಿದ್ದು. ವರ್ಷ ಇಡೀ ನಮಗೆ ವರಮಹಾಲಕ್ಷ್ಮಿ ದಿನ ಇಡೀ ಓಡಾಡ್ತಾ ಇರುತ್ತೆ. ಇನ್ನು ವರ್ಷಕ್ಕೊಂದ್ಸರಿ ಲಕ್ಷ್ಮೀ ದೇವಿ ಬರ್ತೀನಿ ಅಂದರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನನ್ನ ಹತ್ರ ಏನಿದೆಯೋ ಅದನ್ನು ಇಟ್ಟು ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ. ಇನ್ನು ನನ್ನ ಮಗಳ ರೂಪದಲ್ಲಿ ವರಮಹಾಲಕ್ಷ್ಮಿ ಅಂದರೆ ನನ್ನ ಮಗಳು ಬಂದಿರೋವಂಥದ್ದು ನನ್ನ ಮನೆಗೆ. ಅವಳೇ ನನ್ನ ಮನೆಗೆ ಮಹಾಲಕ್ಷ್ಮಿ, ನನ್ನ ಮಗಳು. ಹೇಗೆ ಕಾಣ್ತಾ ಇದ್ದಾಳೆ ನೋಡಿ, ಅವಳು ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಆಡ್ತಾಯಿದ್ದಾರೆ, ವೀಡಿಯೋ ಮಾಡಿ ಹಾಗೆ ಹೀಗೆ ಅಂತ ತಲೆ ತಿಂತಾಯಿದ್ದಾರೆ. ರೆಡಿ ಆಗಿಬಿಟ್ಟು ನನ್ನ ಮಗಳು ಫ್ರೆಂಡು ಅಂದರೆ ಮೇಲ್ಗಡೆ ಮನೆ ಇರೋವಂಥ ಹುಡುಗಿ. ಇನ್ನು ಮನೀಶ್ ನೋಡಿ ಏನು ಮಾಡ್ತಾಯಿದ್ದಾನೆ ತೀಟೆ ಕೆಲಸ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಇನ್ನು ಅರಿಶಿನ ಕುಂಕುಮ ತೊಗೊಳ್ಳೋಣ ಅಂಥೇಳಿ ಅಕ್ಕನ ಮನೆಗೆ ಬಂದಿದ್ದೀನಿ. ಇವ್ರು ಬಂದು ನಮಗೆ ಒಂದು 8 ವರ್ಷದಿಂದ ನಮ್ಮ ಅತ್ತೆ ಕಡೆಯಿಂದ ಫ್ರೆಂಡ್ ಆಗಿದ್ದು, ದೀಪು ಅಕ್ಕ ಅಂತೇಳಿ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ವೈಭವವಾಗಿ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಮಾಡಿದ್ದಾರೆ. ನಾನು 3 ವರ್ಷದಿಂದನೂ ಒಂದು 3 ಇಯರ್ಸಿಂದ ಇವ್ರ ಮನೆಗೆ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆಯ ಅಕ್ಕ ಅಣ್ಣ ಇವರು ನನಗೆ ಒಂಥರ ಇಷ್ಟ ಆಗ್ತಾರೆ, ನನಗೆ ತುಂಬ ಇಷ್ಟ ಆಗ್ತಾರೆ. ನಗ್ನಗ್ತಾ ಮಾತಾಡಿಸ್ತಾರೆ, ಒಂದೊಳ್ಳೆ ಸ್ವಭಾವ ಇದೆ, ಹಾಗಾಗಿ ನನಗೆ ಇಷ್ಟ ಆಗ್ತಾರೆ. ಇವ್ರ ಮನೆಗೆ ಬರಬೇಕು ಅಂತ ನನಗನ್ನಿಸುತ್ತೆ.
ಇನ್ನು ಎಲ್ಲರಿಗೂ ಕೂಡ ಅರ್ಶಿನ ಕುಂಕುಮನ ಕೊಟ್ಟು ಒಂದು ಪರ್ಸ್ನ ಗಿಫ್ಟಾಗಿ ಕೊಡ್ತಾಯಿದ್ದಾರೆ ಅಕ್ಕ. ಈ ಮನೆ ಬಂದು ಅವ್ರದ್ದು ಒಂದು 2 ಇಯರ್ 3 ಇಯರ್ ಆಗಿರ್ಬೋದು. ಹೊಸ ಮನೆ ಡೂಪ್ಲೆಕ್ಸ್ ಕಟ್ಟಿರೋವಂಥದ್ದು. ಇವ್ರ ಮನೆ ಹೀಗೆ ವರಮಹಾಲಕ್ಷ್ಮಿ ಯಾವಾಗಲೂ ಕೂಡ ತುಂಬಿರಲಿ, ಇವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸೋಣ. ಇನ್ನು ನಾನು ಕೂಡ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಟೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ನಮ್ಮನ್ನು ಕರೆದಿರೋ ಅಂಥ ಅವ್ರ ಮನೆಗೆ ಹೋಗಬೇಕು, ಅರ್ಶಿನ ಕುಂಕುಮಕ್ಕೆ ಹೋಗಲ್ಲ ಅಂತ ಹೇಳಬಾರ್ದು. ನಾವು ಕೂಡ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಡಬೇಕು. ಬಡವ್ರ ಮನೆ ಶ್ರೀಮಂತರ ಮನೆ ಅಂತ ನಾನು ನೋಡಲ್ಲ. ಎಲ್ಲರ ಮನೆಗೂ ಹೋಗಿ ನಾನು ಅರ್ಶಿನ ಕುಂಕುಮನ ತೊಗೊತೀನಿ. ಇನ್ನು ಇಲ್ಲಿ ಮನುಷ್ಯನೆಲ್ಲ ನೋಡಿಕೊಂಡು ಇನ್ನು ದೇವ್ರದ್ದು ಒಂದು ವಿಡಿಯೋನ ಮಾಡಿಕೊಂಡೆ. ನಮಗೂ ಸಾಧ್ಯವಾದಷ್ಟು ನೆಕ್ಸ್ಟ್ ವರ್ಷ ನಾನು ಇದೇ ರೀತಿ ಮಾಡೋಣ. ಸಾಧ್ಯವಾದಷ್ಟು ಹೀಗೆ ಅಂತಲ್ಲ, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷ ಮನುಷ್ಯ ಕೂಡ ದೊಡ್ಡವನಾಗಿರ್ತಾನೆ ಇನ್ನೂ ಸ್ವಲ್ಪ. ಹಾಗಾಗಿ ನಾನು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡ್ತಾಯಿದ್ರು. 8 ಗಂಟೆ ಆಗೋಗಿದೆ ಟೈಮ್. ಹಾಗಾಗಿ ನಾವು ಹೋಗಲೇಬೇಕು, 2 ವೀಲರಲ್ಲಿ ಬಂದಿದ್ದೀನಿ ಅಂತೇಳಿ ಫೈನಲಿ ಈಗ ತಾನೇ ಜಸ್ಟ್ ಮನೆ ಒಳಗಡೆ ಬಂದಿದ್ದೀನಿ. ಎಲ್ಲರ ಮನೆಗೂ ಹೋಗಿ ಅಂದರೆ ನನಗೆ ಇಂಪಾರ್ಟೆಂಟ್ ಅಂತ ಇರೋರು ಅನ್ಸೋರು ಮನೆಗೆಲ್ಲ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ನಾನು ಕೂಡ ಒಂದು 3 ಜನಕ್ಕೆ 3-4 ಜನಕ್ಕೆ 5 ಜನಕ್ಕೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಈಗ ಮನೆಗೆ ಬಂದಿದ್ದೀನಿ. ಈಗ ಇನ್ನೇನಿಲ್ಲಪ್ಪ, ಸೀರೆ ಯಾವಾಗ ಬಿಚ್ಚಾಕ್ತೀನಿ ಅಂದರೆ ತುಂಬ ಚೆನ್ನಾಗಿದೆ ಈ ಸೀರೆ. ಹೇಳ್ಬೇಕಂದ್ರೆ ನನಗೆ ಬಿಚ್ಚಾಕ್ತೀನಿ ಅಂತ ಏನೂ ಅನ್ನಿಸ್ತಾರೆ, ಯಾವಾಗ ಬಿಚ್ಚಾಕ್ತೀನೋ ಅಂತ. ರೇಷ್ಮೆ ಸೀರೆ ಅವೆಲ್ಲನೂ. ಈ ಸೀರೆ ನಿಜವಾಗ್ಲೂ ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ನನಗೊಂದು ಈ ಥರ ಬೇಕು ಈ ಸೀರೆ, ಎಲ್ಲಿ ತೊಗೊಂಡೆ ಅಂತಲೇ ಕೇಳ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಅಂತ. ನೆರಿಗೆ ಯಾವ ರೀತಿ ಉಡ್ತೀವೋ ಅದೇ ರೀತಿ ಇದೆ ನೋಡಿ ಸೀರೆ. ಇದು 1800. ನಾನು ತೊಗೊಂಡಿದ್ದು ಲೆಗ್ಗೆರೆಯಲ್ಲಿ. ಅಡ್ರೆಸ್ ಎಲ್ಲ ಸರಿಯಾಗಿ ಹೇಳಿ ಮೇಡಮ್, ಹಾಗೆ ಹೇಗೆ ಅಂತೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ರಿ. ಸೀರೆ ಬಂದು ಲೆಗ್ಗೆರೆ ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ನಾನು ತೊಗೊಂಡಿದ್ದು. ಇದು ನಮ್ಮ ತುಮಕೂರು ಹತ್ರ ಇರುವಂಥ ಲೆಗ್ಗೆರೆ. ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು. 3 ಸ್ಯಾರಿ ತೊಗೊಂಡಿದ್ದೀನಿ, 3 ಸೀರೆ. ಎಲ್ಲ ಸೀರೆನೂ ಒಂದು ಸ್ಯಾರಿ 1500, ಇನ್ನೆರಡು ಸೀರೆನೂ 1800. ಇದು 1800 ಸ್ಯಾರಿ. ನಮಗೆ ಆಫರಲ್ಲಿ ಕೊಟ್ಟಿದ್ದು 2300 ಸ್ಯಾರಿ ಆಫರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1800 ರುಪೀಸ್ಗೆ ಕೊಟ್ಟರು ನಮಗೆ. ಅಷ್ಟೇ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ, ತುಂಬ ಲೆಂತ್ ಆಗುತ್ತೆ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.